ಮಾತಾ ಸ್ವಾಗತಂ ಸುಸ್ವಾಗತಂ ಮಾತಾ ದುರ್ಗೆಗೆ ಸ್ವಾಗತ ಕೋರಿದೆ. ಈಗ ಯಜ್ಞ ಪ್ರಾರಂಭ ಮಾಡೋಣ. ಅದಕ್ಕೆ ಮುಂಚೆ ನೀನೆಲ್ಲಿ ಕೂತಿದೀಯಾ ಅನ್ನೋದು ನಿಂಗೆ ಗೊತ್ತಾಗಬೇಕು. ಸಾಮಾನ್ಯ ಕ್ಷೇತ್ರ ಅನ್ನಿಸ್ಬಿಡತ್ತೆ, ಆದರೆ ಇದೊಂದು ಅತ್ಯಂತ ಪರಮ ಪವಿತ್ರವಾದಂಥ ಕ್ಷೇತ್ರ. ತಿರುಮಕೂಡಲು, ಕಪಿಲ, ಕಾವೇರಿ, ಸ್ಫಟಿಕ ಸರೋವರ, ತ್ರಿವೇಣಿ ಸಂಗಮ. ಕರ್ನಾಟಕದ ತ್ರಿವೇಣಿ ಸಂಗಮ ಇರೋದು ಒಂದೇ ಒಂದು, ಅದು ಈ ತಿರುಮಕೂಡಲಲ್ಲಿ ಮಾತ್ರ. ಹಾಗಾಗಿಯೇ ಇಲ್ಲಿ ಮಾತ್ರವೇ ಕುಂಭಮೇಳ ನಡೀತಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕುಂಭಮೇಳ ನಡೆಯುವ ಏಕೈಕ ಸ್ಥಳ ಈ ತ್ರಿವೇಣಿ ಸಂಗಮ ತಿರುಮಕೂಡಲು. ಅದರಿಂದಲೇ ಇದು ಪ್ರಯಾಗ್ನಷ್ಟೇ ಶ್ರೇಷ್ಠ ಅಂಥೇಳಿ ಜ್ಞಾನಿಗಳು ಭಾವಿಸ್ತಾರೆ. ಸ್ಕಾಂದ ಪುರಾಣದಲ್ಲೂ ಕೂಡ ತಿರುಮಕೂಡಲು ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ. ಇದನ್ನು ದಕ್ಷಿಣದ ಕಾಶಿ ಅಂತ ಕರೀತಾರೆ. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ನಾವು ಕೂತಿದ್ದೀವಿ. ಇದನ್ನು ಮನಸ್ಸಿಗೆ ತಂದ್ಕೋಬೇಕು. ಸತ್ಯ ಹೇಳಬೇಕು ಅಂದರೆ, ನಾನು ಎಷ್ಟು ದೇಶಗಳನ್ನು ಸುತ್ತ ಬಂದೆ ಅಂತ ಇವತ್ತು ನನಗೆ ಲೆಕ್ಕವೇ ಇಲ್ಲ. ಅಷ್ಟು ಸುತ್ತಿದ್ದಾಯಿತು. ಇಷ್ಟು ಸುತ್ತಿಸ್ತಾನೇ ಇದ್ದಾಳೆ ಜಗನ್ಮಾತೆ ದುರ್ಗೆ. ಆದರೆ ಆದ ಒಂದು ಅನುಭವ ಇಷ್ಟೇ. ಅಮೇರಿಕ ಆಗಲಿ, ಆಸ್ಟ್ರೇಲಿಯಾ, ಸಿಂಗಪುರ್ ಯಾವುದೇ ಆಗಿರಬಹುದು, ಸೌಲಭ್ಯಗಳಿಗೆ ಕೊರತೆ ಇಲ್ಲ. ಜೀವನ ಚೆನ್ನಾಗಾಗತ್ತೆ, ಎಲ್ಲವೂ ಚೆನ್ನ. ಆದರೆ ನನಗನ್ಸಿದ್ದಿಷ್ಟೇ, ಇಷ್ಟು ದೇಶಗಳನ್ನು ಸುತ್ತಿದಾಗ ಅದು ಯಾವ ದೇಶದಲ್ಲೂ ಸೌಲಭ್ಯಗಳ ಕೊರತೆ ಇಲ್ಲ. ಆದರೆ ನನಗನ್ನಿಸ್ತು, ಯಾವ ದೇಶದಲ್ಲೂ ಜೀವಕಳೆ ಇಲ್ಲ. ಜೀವಕಳೆ ಇರುವ ಏಕೈಕ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ. ಮಹಾತ್ಮರು, ಪುಣ್ಯಾತ್ಮರು, ಸಾಧು ಸಂತರು ನಡೆದಾಡಿ ಈ ಪವಿತ್ರ ಭಾರತವನ್ನು ಜೀವ ತುಂಬಿಬಿಟ್ಟು ಹೊರಟೋಗಿದ್ದಾರೆ. ಅಂತಹ ಪವಿತ್ರ ಭಾರತ. ಸ್ವಾಮಿ ವಿವೇಕಾನಂದರು ಅಷ್ಟೇ. ಅವರು ಮೊದಲನೇ ಸರಿ ಅಮೇರಿಕಾದಿಂದ ಬಂದ ತಕ್ಷಣ, ಹಡಗಿಳಿದ ತಕ್ಷಣ ಮಾಡಿದ ಕೆಲಸ ಏನಪ್ಪ ಅಂದರೆ, ಒಂದು ಬೊಗಸೆ ಮಣ್ಣನ್ನು ತಗೊಂಡು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ. ಅಂತಹ ಪವಿತ್ರವಾದಂಥ ಭಾರತದ ನಮಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಈ ಭಾರತದಲ್ಲಿ ಹುಟ್ಟಿದ್ದೀವಿ ಅಂದರೆ ನಾವು ಅತ್ಯಂತ ಪುಣ್ಯಶಾಲಿಗಳು ಅಂತ ನಮಗೆ ಗೊತ್ತಿಲ್ಲ. ಆದರೆ ಅತ್ಯಂತ ಪುಣ್ಯವಂತರು ನಾವು. ನಾನು ಹೊರ ದೇಶಗಳಿಗೆ ಹೋದಾಗ ಹೇಳ್ತಾನೆ ಇರ್ತೀನಿ, ನೋಡು, ತಾಂತ್ರಿಕ ಕಾರಣಗಳಿಂದಾಗಿ ನೀನು ಅಮೇರಿಕನ್ ಸಿಟಿಸನ್ ಆಗಿರ್ಬೋದು, ಆಸ್ಟ್ರೇಲಿಯನ್ ಸಿಟಿಸನ್ ಆಗಿರ್ಬೋದು, ಆದರೆ ನಿನ್ನ ಮೈಯಲ್ಲಿ ಹರಿತಿರುವುದು ನನ್ನ ಭಾರತ ಮಾತೆಯ ರಕ್ತ. ಇದನ್ನು ಮರಿಬೇಡ ಯಾವತ್ತೂ. ಭಾರತೀಯನಾಗಿ ಬಾಳು, ಮಕ್ಕಳನ್ನು ಭಾರತೀಯರನ್ನಾಗಿ ಬೆಳೆಸು. ನಿನ್ನ ಮಕ್ಕಳು ಪಾಶ್ಚಾತ್ಯದಲ್ಲ, ಪಾಶ್ಚಾತ್ಯರು ಈ ಕಡೆ ನೋಡು ಹಾಗೆ ಬೆಳೆಸು ಅಂತಲೇ ನಾನು ಹೇಳಿ ಬರ್ತಾ ಇರ್ತೀನಿ. ಅಂತಹ ಪವಿತ್ರವಾದ ಸ್ಥಾನದಲ್ಲಿ ಇವತ್ತು ನಾವೆಲ್ಲ ತಿರುಮಕೂಡಲು. ಕಪಿಲ ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಕಪಿಲ ಹರಿತಾ ಇದ್ದಾಳೆ. ಮಳೆಗಾಲದಲ್ಲಿ ಅಲ್ಲಿ ತೆಂಗಿನ ಮರದವರೆಗೂ ಬರ್ತಾರೆ. ಅಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ದುರ್ಗಾ ಸಂಸ್ಥಾನ. ಇದು ಬರೀ ಒಂದು ಪೂಜಾಲಯ, ದೇವಾಲಯ ಅಲ್ಲ. ನಾವು ಭಾರತೀಯರು ನಂಬಿ ಬಳಕಿರುವುದು ಆ ದೈವಿಕ ಶಕ್ತಿಯನ್ನು ಮಾತ್ರ. ಇನ್ಯಾವ ದೇಶವೂ ದೈವಿಕ ಶಕ್ತಿಯನ್ನು ನಂಬಿ ಬೆಳಕಲ್ಲ. ಎಲ್ಲ ದೇಶಗಳು ಕೂಡ 24 ಗಂಟೆ 24x7 ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇರುತ್ತೆ ಮಗಳೇ. ಎಲೆಕ್ಟ್ರಿಕಲ್ ಎನರ್ಜಿ, ಹೈಡ್ರೋ ಎನರ್ಜಿ, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಅಟಾಮಿಕ್ ಎನರ್ಜಿ, ಹಾಗೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಜಗತ್ತಿನ ಒಂದು ರಾಷ್ಟ್ರ ಎದ್ದು ನಿಂತು ಪ್ರಪಂಚಕ್ಕೆ ಹೇಳಲಿಲ್ಲ, ತೋರಿಸ್ತು, ಈ ಎಲ್ಲ ಶಕ್ತಿಗಳನ್ನು ಮೀರಿದ ಒಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ. ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅಂತ.
ಇಡೀ ಜಗತ್ತೆಲ್ಲ ಬೇರೆಯ ಶಕ್ತಿಯ ಬಗ್ಗೆ ಆಲೋಚಿಸುತ್ತಿರುವಾಗ ಒಂದು ದೇಶ ಎದ್ದು ಇಡೀ ಪ್ರಪಂಚಕ್ಕೆ ಸಾರಿ ತೋರಿಸಿತು, ಈ ಎಲ್ಲ ಶಕ್ತಿಗಳನ್ನು ಮೀರಿದ, ಈ ಎಲ್ಲ ಶಕ್ತಿಗಳಿಗೆ ಮೂಲವಾದಂಥ ಮತ್ತೊಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ, ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಎಂದು ತೋರಿಸಿಕೊಟ್ಟ ಏಕೈಕ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ. ಅದಕ್ಕೆ ಭಾರತವನ್ನು ವಿಶ್ವಗುರು ಅಂತ ಕರೆಯೋದು. ಕೇವಲ ಭಗವದ್ಗೀತೆ ಕೊಡ್ತು, ಉಪನಿಷತ್ ಕೊಡ್ತು ಅಂತಲ್ಲ, ಆ ದೈವಿಕ ನಮ್ಮ ದೇವಸ್ಥಾನಗಳು, ವಾಸ್ತವವಾಗಿ ದೇವಸ್ಥಾನಗಳು ಅದು ಪ್ರಾರ್ಥನಾ ಕೇಂದ್ರಗಳಲ್ಲ, ಅದು ಶಕ್ತಿಯ ಕೇಂದ್ರಗಳು. ನಮ್ಮಲ್ಲಿರುವ ಅಧಾಮ್ಯವಾದ ಶಕ್ತಿಯನ್ನು ನಾವು ಮರೆತು ಬಿಟ್ಟಿದ್ದೀವಿ. ಭಾರತೀಯರಾಗಿ ಆ ದೈವಿಕ ಶಕ್ತಿಯನ್ನು ಮರೆತು ಬಿಟ್ಟಿದ್ದೀವಿ. ಮತ್ತೊಮ್ಮೆ ಆ ದೈವಿಕ ಶಕ್ತಿ ಎಲ್ಲಿ ಅಂದರೆ ಎಲ್ಲಿ, ಹೇಗೆ ಅಂದರೆ ಹಾಗೆ ಮಾಡುವ ತಾಕತ್ತು ಮತ್ತು ಅದರ ತಂತ್ರ ಗೊತ್ತಿರೋದು ಭಾರತೀಯರಿಗೆ ಮಾತ್ರ. ಮಗು ಹಿಂದೆ ಯುದ್ಧ ಮಾಡ್ತಿದ್ರು, ಬಿಲ್ಲು ಬಾಣ. ಬಾಣ ಅಂದರೆ ಇಷ್ಟುದ್ದ ಕಡ್ಡಿ, ಎಳೆದು ಬಿಟ್ಟರೆ ಹೋಗಿ ಚುಚ್ಚೋದು. ಹಾಗ ಯುದ್ಧ ಮಾಡ್ತಿದ್ದಿದ್ದು ಅಲ್ಲ. ಬಾಣಕ್ಕೆ ಅಗ್ನಿ ಮಂತ್ರವನ್ನು ಜಪಿಸಿ ಎಳೆದು ಬಿಡ್ತಾ ಇದ್ರು. ಏನಾಗ್ತಿತ್ತು? ಅಗ್ನಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ ವರುಣವನ ಶಕ್ತಿಯನ್ನು ತುಂಬಿ ಬಿಡ್ತಿದ್ರು. ಏನಾಗ್ತಿತ್ತು? ವರುಣಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ, ಬಾಣ ಅಂತ ಕರೀತಾರೆ, ಸುಬ್ರಹ್ಮಣ್ಯನ ಶಕ್ತಿಯನ್ನು ತುಂಬಿಡ್ತಾ ಇದ್ರು. ಏನಾಗ್ತಿತ್ತು? ನಾಗಾಸ್ತ್ರ. ಇದು ನಮ್ಮ ದೇಶ, ಇದು ನಮ್ಮ ಹೆಮ್ಮೆಯ ಭಾರತ. ಭಾರತೀಯರಿಗೆ ಆಧ್ಯಾತ್ಮಿಕತೆ ಅಂದರೆ ಕೇವಲ ಗಂಟೆ ಹೊಡೆಯೋದು, ಮಣಿ ಜಪ ಮಾಡೋದು ಅಲ್ಲ. ಅದೊಂದು ಆಧ್ಯಾತ್ಮಿಕತೆ ಎನ್ನೋದು ಒಂದು ಶಕ್ತಿ. ಸ್ಪಿರಿಚುಯಾಲಿಟಿ ಇಸ್ ಎ ಪವರ್. ಇದನ್ನು ತೋರಿಸಿಕೊಟ್ಟವರು ಜಗತ್ತಿಗೆ, ಇತ್ತೀಚೆಗೆ ಸಾರಿ ತೋರಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ಇವತ್ತು ಈ ದುರ್ಗಾ ಸಂಸ್ಥಾನದ ಭೂನಮನದ ಕಾರ್ಯದಲ್ಲಿ ಮೊದಲು ಸ್ಮರಣೆ ಮಾಡಬೇಕಾದ್ದು ನನ್ನ ತಾಯಿಯಾಗಿರ್ತಕ್ಕಂಥ ಇಂದ್ರಮ್ಮ, ಮತ್ತು ಇದಕ್ಕೆ ಮೂಲ ಪ್ರೇರಣೆಯಾಗಿ ಇವತ್ತಿಗೂ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥ ಭಾಗ್ಯಮ್ಮ ದೇವಿ, ಮತ್ತು ಮಾರ್ಗದರ್ಶನವನ್ನು ನೀಡಿ ಶಕ್ತಿಯನ್ನು ನೀಡಿದಂಥ ಗುರು ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು. ಅವರು ಕೊಟ್ಟಿದ್ದು 3 ಜನನ ಮಾತ್ರ. ಅವರಿಗೆ ಮೊದಲು ನಮನಗಳನ್ನು ಸಲ್ಲಿಸೋಣ. ರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶಾರದಾದೇವಿ, ಸ್ವಾಮಿ ವಿವೇಕಾನಂದ. ನೆಟ್ಟಿ ಕೂತ್ಕೊಂಡು ರಾಮಕೃಷ್ಣರ ಸ್ಮರಣೆ ಮಾಡು. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀಮಾತೆ ಶಾರದಾದೇವಿ. You can conquer the whole world not by the sword or pen but by the pure love. ನಿರ್ಮಲವಾದ ನಿಷ್ಕಲ್ಮಶವಾದ ಪ್ರೇಮದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ತೋರಿಸಿಕೊಟ್ಟಂತಹ ಚೇತನ ಶ್ರೀಮಾತೆ ಶಾರದಾದೇವಿ. ಅವರ ಚರಣ ಕಮಲಗಳಿಗೆ ಪ್ರಣಾಮಗಳು. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಮೈ ಕುರ್ಮೋ ನಮೋ ನಮಃ. ಇದಕ್ಕೆಲ್ಲ ಮೂಲ ಪ್ರೇರಣೆಯಾಗಿ ಹಿಂದೆ ನಿಂತು ನಡೆಸ್ತಾ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ಅವರ ಪದತಲಗಳಿಗೆ ನಮಸ್ಕಾರ ಮಾಡ್ತಾ, ನಮಃ ಶ್ರೀಯತಿ ರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ದಿವ್ಯತ್ರಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾವು ದುರ್ಗೆಯನ್ನು ನಂಬಿ ಬದುಕ್ತೋರು. ದುರ್ಗಾ ದುರ್ಗತಿ ನಾಶಿನಿ. ಯಾರು ದುರ್ಗೆ? ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅಂತ ಹೇಳಿದವರು ನಾವು. ಎಲ್ಲ ಶಕ್ತಿಗಳ ಮೂಲವಾಗಿ ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ದಿವ್ಯತೆ ಏನಿದೆ, ಅದೇ ದಿವ್ಯತೆ, ಅದೇ ದುರ್ಗಾ ದುರ್ಗತಿ ನಾಶಿನಿ. ಆ ದುರ್ಗೆಯನ್ನು ನಂಬಿ ಬದುಕ್ತವರು ನಾವು. ಕೆಲವು ವಿಚಾರ, 2 ವಿಚಾರ ಜ್ಞಾಪಕ ಇಟ್ಕೋ. ದುರ್ಗಾ ಸಂಸ್ಥಾನ ಮುಂದೆ
ಇದು ಕೇವಲ ಒಂದು ದೇವಸ್ಥಾನ ಆಗಲ್ಲ, ದೇವಸ್ಥಾನ ಅಲ್ವೋ ಅಲ್ಲ, ಇದು ದುರ್ಗಾ ಸಂಸ್ಥಾನ. ಸಂಸ್ಥಾನ ಅಂದರೆ ತಾಯಿ ಇರುವ ಜಾಗ. ದೈವಿಕ ಶಕ್ತಿಯನ್ನು ಯಾವುದರಲ್ಲಿ ಬೇಕಾದ್ರೂ ಪಡೆಯುವ ಶಕ್ತಿ ನಮ್ಮ ಭಾರತೀಯರಿಗಿದೆ, ನಮ್ಮ ಹಿಂದೂಗಳಿಗಿದೆ. ಒಂದು ಕಲ್ಲನ್ನು, ಮೂರ್ತಿಯನ್ನ, ಅದರೊಳಗೆ ದೈವಿಕತೆಯನ್ನ, ಒಂದು ಮರಳಿನ ವಿಗ್ರಹದಲ್ಲಿ ದೈವಿಕ ಶಕ್ತಿಯನ್ನ, ಒಂದು ಸಗಣಿಯ ಉಂಡೆಯಲ್ಲಿ ಮಾಡಿಟ್ಕೊಂಡು ಗಣಪತಿಯನ್ನ ಆವಾಹನೆ ಮಾಡುವ ಶಕ್ತಿ, ಕಲೆ, ದೈವಿಕತೆ ಭಾರತೀಯರಿಗಿದೆ. ಇದುವರೆಗೆ ವಿಗ್ರಹಗಳಲ್ಲಿ ಮಾತ್ರ ನೋಡ್ತಾ ಇದ್ದಂಥ ಆ ದೈವಿಕ ಶಕ್ತಿ ಒಂದು ಗ್ರಂಥ ರೂಪದಲ್ಲಿ ಯಾಕೆ ಬರಬಾರ್ದು ಅನ್ನುವ ಮಹಾಪ್ರಯತ್ನದ ಫಲವಾಗಿ ಬಂದಿರತಕ್ಕಂಥದ್ದು ಶ್ರೀಚಕ್ರ ನಿಲಯೇ. ಇದು ಬರೀ ಗ್ರಂಥ ಅಲ್ಲ, ಇದು ಸಾಕ್ಷಾತ್ ಶ್ರೀಚಕ್ರದ ಶಕ್ತಿ ತುಂಬಿರ್ತಕ್ಕಂಥದ್ದು. ಇದೊಂದು ದಿಷ್ಟ ಪ್ರಯೋಗ, ನನ್ನ ಜೀವನವನ್ನು ಪಣಕ್ಕಿಟ್ಟು ನಡೆಸಿದ ಪ್ರಯೋಗ ಇದು. ಹಾಗಾಗಿ ಎಲ್ಲರ ಕೈಗೂ ತಕ್ಷಣ ಸಿಗಕ್ಕಾಗ್ತಾ ಇಲ್ಲ, ನನಗೂ ಗೊತ್ತಿದೆ. ಒಂದು ಗ್ರಂಥದಲ್ಲೂ ಕೂಡ ದೈವಿಕ ಶಕ್ತಿಯನ್ನು ಕಾಣಬಹುದು, ಅವಳು ಅದರೊಳಗೂ ಇರ್ತಾಳೆ ಅಂತಕ್ಕಂಥದ್ದನ್ನು ತೋರಿಸುವ ಅಲ್ಲ, ಅದನ್ನು ನೀನು ಅನುಭವಿಸುವ ಹಾಗೆ ಮಾಡುವ ಮಹಾಪ್ರಯತ್ನ ಶ್ರೀಚಕ್ರ ನಿಲಯ. ಅದಕ್ಕೆ ತಾಯಿಯನ್ನು ಕಳಿಸ್ಕೊಡ್ಬೇಕಾದ್ರೆ ರೇಷ್ಮೆಯ ವಸ್ತ್ರದಲ್ಲಿ ಅವಳನ್ನು ಉಟ್ಟು ಕಳಿಸ್ತಾ ಇರೋದು, ಹಾಗೆ ಕಳಿಸಲ್ಲ ಅವಳನ್ನು. ಹಾಗೆ ಈ ದುರ್ಗಾ ಸಂಸ್ಥಾನ ಎಲ್ಲರಿಗೂ ಬಾಗಿಲು ತೆಗೆಯಲ್ಲ. ಇದು ವೀಕೆಂಡಲ್ಲಿ ಬಂದು ನಮಸ್ಕಾರ ಮಾಡೋ ಹೋಗೋರಿಗೆ ಖಂಡಿತ ಅವಕಾಶ ಇಲ್ಲ. ಇದು ಸಾಕ್ಷಾತ್ ಜಗಜ್ಜನನಿಯ ಮನೆ, ಹೆಣ್ಣು ಮಕ್ಕಳ ತವರು ಮನೆ. ಯಾವ ಹೆಣ್ಮಕ್ಕಳು ಅಮ್ಮ ಅಂತ ಓಡಿ ಬರುವ ಹೆಣ್ಣು ಮಕ್ಕಳಿಗೆ ಮಾತ್ರವೇ ಬಾಗಿಲು ತೆಗೆದಿರತ್ತೆ ಹೊರತು ಕೈ ಮುಗಿದು ತೀರ್ಥ ತಗೊಂಡು ಹೋಗೋರಿಗೆ ಇದು ಬಾಗಿಲು ತೆಗೆಯಲ್ಲ. ಅಮ್ಮ ನೀನೇ ಗತಿ, ನೀನೇ ಮತಿ, ಅಮ್ಮ ನನ್ನನ್ನು ಕೈ ಹಿಡಿದು ಕಾಪಾಡು ಅಂತ ಆರ್ತಳಾಗಿ ಬಂದು ಬೇಡುವ ಪ್ರತಿಯೊಬ್ಬರ ಕಣ್ಣೀರನ್ನು ತಾಯಿ ಸಾಕ್ಷಾತ್ ವರಿಸುವ ಶಕ್ತಿ ಕೇಂದ್ರವಾಗುತ್ತೆ ಈ ದುರ್ಗಾ ಸಂಸ್ಥಾನ. ಬರೀ ದೇವಸ್ಥಾನ ಅಲ್ಲ, ಅದಕ್ಕೆ ನಾನು ನಿನ್ನನ್ನು ತವರು ಮನೆ ಅಂತ ಕರೆದಿದ್ದು. ನಿನ್ನ ಬಿಸಿ ಉಸಿರು, ನಿನ್ನ ಕಣ್ಣೀರು ಹೋಗಬೇಕು, ಹೋಗಿಸ್ತಾಳೆ. ಅದಕ್ಕೆ ಇದು ನಿನ್ನ ತವರು ಮನೆಯಾಗತ್ತೆ. ನೀನು ಮಗಳಾಗಿ ಬಂದರೆ ತವರು ಮನೆಯಾಗತ್ತೆ, ನೀನು ಭಕ್ತಳಾಗಿ ಬಂದರೆ ಬಾಗಿಲು ಹಾಕಿರತ್ತೆ. ಇಲ್ಲ, ಅದಕ್ಕೆ ಇದು ತವರು ಮನೆಯೇ ಹೊರತು ದೇವಸ್ಥಾನ ಅಲ್ಲ, ಆಗೋದೂ ಇಲ್ಲ. ಅಷ್ಟೇ ಅಲ್ಲ ಮಗು, ಇದು ಮಾತಲ್ಲ, ಗಮನ ಇಟ್ಟು ಕೇಳು. ಇವತ್ತು ಪ್ರಪಂಚಾದ್ಯಂತ, ನಮ್ಮ ಭಾರತದಲ್ಲೂ ಕೂಡ ಶಕ್ತಿಯ ಉತ್ಪನ್ನ ಆಗ್ತಾನೇ ಇದೆ. ಶಿವನ ಸಮುದ್ರ, ಜೋಗ್ ಜಲಪಾತ ಎಲ್ಲ ಹೋದರೆ ಗೊತ್ತಾಗತ್ತೆ. ಜಲಶಕ್ತಿಯ ಜಲಸ್ಥಾವರಗಳು, ಕಲ್ಲಿದ್ದಲಿನ ಸ್ಥಾವರಗಳು, ಅಣುಶಕ್ತಿಯ ಸ್ಥಾವರಗಳು, ಇವೆಲ್ಲ ಶಕ್ತಿಯ ಉತ್ಪಾದನೆ ನಡೀತಾ ಇದೆ. ಆದರೆ ಈ ದುರ್ಗಾ ಸಂಸ್ಥಾನ ದೈವಿಕ ಶಕ್ತಿಯನ್ನು ಉತ್ಪನ್ನ ಮಾಡುವ ಸ್ಥಾವರ ಆಗತ್ತೆ. ಇದು ಕೈ ಮುಗಿದು ಹೋಗೋ ಜಾಗ ಅಲ್ಲ. ಆ ದೈವಿಕ ಶಕ್ತಿಯನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸಬಹುದು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಡುತ್ತೆ. ಅಷ್ಟೆಲ್ಲ ಆಗೋ ಹೊರತಿಗೆ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದಾಗದಂತೂ ಸತ್ಯ. ಬೆಕ್ಕಸ ಬೆರಗಾಗಿ ನೋಡುವಂತಹ ಸಮಯ ಕೆಲವೇ ಸಮಯದಲ್ಲಿ ಬರುತ್ತೆ. ಅಂಥ ಏಕೈಕ ದೈವಿಕ ಶಕ್ತಿಯ ಉತ್ಪಾದನಾ ಸ್ಥಾವರ, ಏಕೈಕ ಸ್ಥಾನ ಯಾವುದೂ ಆಗಿಲ್ಲ ಇದುವರೆಗೆ ಪ್ರಪಂಚದಲ್ಲಿ. ಭಾರತದಲ್ಲಿ ಇದು ಮೊದಲನೆಯ ದೈವಿಕ ಶಕ್ತಿಯ ಉತ್ಪಾದನಾ ಸ್ಥಾವರ ಆಗತ್ತೆ. ಬರೀ ಏನೋ ಒಂದು